ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆಪಿಟಿಸಲ್ ಪವರ್ಮೆನ್ ನೇಮಕಾತಿ 2024ರಲ್ಲಿ ಮೆಸ್ಕಾಮ್ದು ರಿಸಲ್ಟ್ ಬರೋದು ಬಾಕಿ ಇದೆ. ಈಗ ಹೆಸ್ಕಾಮ್ದು ಒಂದು ಅಪ್ಡೇಟ್ ಏನಪ್ಪ ಅಂತಂತಂದರೆ, ಇಲ್ಲಿವರೆಗೂ ಏನು ನಿಮಾಮ್ಸ್ ಮೆಡಿಕಲ್ ನಡೀತಾ ಇತ್ತು ಅದು ಕಂಪ್ಲೀಟ್ ಆಗಿದೆ. ಓಕೆ, ಇನ್ನು ಉಳಿದಂತೆ ಇವು ಮೂರು ನಿಗಮಗಳ ಮೆಸ್ಕಾಮ್ ರಿಸಲ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೆ ನೋಡ್ತಾ ಹೋಗಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮೊಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಪ್ರತಿಯೊಬ್ಬರು ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಾಮ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಹೆಸ್ಕಾಮ್ ಪವರ್ಮ್ಯಾನ್ನ ಒಂದು ನಿಮಾಮ್ಸ್ ಮೆಡಿಕಲ್ ಏನಿದೆ ಅದು ಫೆಬ್ರವರಿ 24ರವರೆಗೆ ಇತ್ತು. ಓಕೆ, ಲಿಸ್ಟ್ ನೋಡ್ಬೋದು ನೀವು. ಫೆಬ್ರವರಿ 24 ಅಂದರೆ ನಿನ್ನೆ ಅದು ಮುಕ್ತಾಯಗೊಂಡಿದೆ. ಇವತ್ತಿನಿಂದ ನಿಮ್ಮ ರಿಸಲ್ಟ್ನ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾರ್ದು? ಹೆಸ್ಕಾಮ್ ಅವ್ರದ್ದು. ಓಕೆ, ಈಗ ಹೆಂಗಪ್ಪ ಅಂತಂದರೆ ಮೆಸ್ಕಾಮ್ ಆಲ್ರೆಡಿ ರನ್ನಿಂಗ್ ಟ್ರ್ಯಾಕಲ್ಲಿವೆ. ಈ ಟ್ರ್ಯಾಕಿಗೆ ಹೆಸ್ಕಾಮು ಸಹ ಮೆಸ್ಕಾಮ್ ಆಲ್ರೆಡಿ ಟ್ರ್ಯಾಕಲ್ಲಿವೆ. ಈಗ ಹೆಸ್ಕಾಮ್ ಬಂದು ಸಹ ಜಾಯ್ನ್ ಆಯಿತು. ಫೈನಲ್ ರಿಸಲ್ಟು ಒಂದು ರನ್ನಿಂಗಲ್ಲಿ ಅಂದ್ಕೊಂಡ್ರಿ. ಓಕೆ, ಈ ಹೆಸ್ಕಾಮಲ್ಲಿ ಯಾವ ಫಸ್ಟ್ ಬರುತ್ತೆ ಅಂತ ನೋಡಿದಾಗ ನಿಮ್ಮೆಲ್ಲರಿಗೂ ಗೊತ್ತು, 100% ಬೆಸ್ಕಾಮೇ ಫಸ್ಟ್ ಬರುತ್ತೆ. ಯಾಕೆ ಫಸ್ಟ್ ಬರುತ್ತೆ ಅಂತಂದರೆ ಅದರ ಪ್ರೊಸೆಸ್ಸು ಕಂಪ್ಲೀಟ್ ಆಗಿದೆ. ಬಟ್ ಆಗಿದೆಯೋ ಅಥವಾ ಆಗಿಲ್ವೋ ಅಂತೇಳಿ ಪ್ರತಿಯೊಬ್ಬರು ಸಹ ಅದು ಏನು ಮಾಡ್ತಾ ಇದ್ದೀರಿ ಅಂತಂತಂದರೆ ಬೆಸ್ಕಾಮ್ ರಿಸಲ್ಟ್ ಅಂತ ಕಾಯ್ತಾ ಇದ್ದೀರಿ. ಬಟ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಅದು ಇನ್ನೂ ಪ್ರೊಸೆಸ್ ಇದೆ. ಓಕೆ, ಕಂಪ್ಲೀಟ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಇನ್ನೂ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ನಾವು ಯಾರೂ ವರ್ಕ್ ಮಾಡ್ತಾ ಇಲ್ಲ, ಗೊತ್ತಿಲ್ಲ. ನಾವು ಹೇಳುವಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಿಗಮದವರು ಒಂದು ಹೇಳ್ಬೋದು, ಇಲ್ಲ ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿಯನ್ನು ಹೇಳ್ಬೋದು ಅಷ್ಟೇ. ಓಕೆ, ಹಾಗಾಗಿ ಸ್ನೇಹಿತರೆ ಒಂದು ಹೇಳೋದೇನಪ್ಪ ಅಂತಂತಂದರೆ ನಿಮ್ಮ ರಿಸಲ್ಟು 100% ಬಂದೇ ಬರುತ್ತೆ ಮತ್ತು ಪಾರದರ್ಶಕವಾಗಿ 100% ಯಾವುದೇ ರೀತಿಯಾದಂತಹ ಮೋಸ ನಿಮ್ಗೆ ಆಗಲ್ಲ. ನಿಮ್ಮದು ಕಟ್ ಆಫ್ ಕ್ಲಿಯರ್ ಆಗಿತ್ತಂದರೆ ನೀವು 100% ಲೀಸ್ಟಲ್ಲಿ ಇದ್ದೇ ಇರ್ತೀರ. ವರಿ ಆಗಬೇಡ್ರಿ. ಅದು ಬಿಟ್ಟು ಬೇರೆ ಯಾವುದಕ್ಕಾದರೂ ಸಹ ಟ್ರೈ ಮಾಡ್ತಾ ಇರಿ. ನಿಮ್ಮದು 100% ನಾನು ಕಟ್ ಆಫ್ ಹೇಳಿದಂಥ ರಿಸಲ್ಟ್ ಆಗಿದ್ದರೆ 100% ಬರ್ತೀರ. ಓಕೆ, ಹಾಗಾಗಿ ಮೆಸ್ಕಾಮ್ ಆಗಲಿ ಹೆಸ್ಕಾಮ್ ಆಗಲಿ ರಿಸಲ್ಟ್ ಬರುತ್ತೆ. ಈಗ ಮೆಸ್ಕಾಮ್ ಅವ್ರದ್ದು ಅಷ್ಟೊಂದೇನು ಇದು ಮಾಡ್ತಾ ಇಲ್ಲ ಅವರು. ಯಾಕಂತಂದರೆ 2 ತಿಂಗಳು ಅಂತ ಹೇಳಿದರು, ಮಾರ್ಚಲ್ಲಿ ಅಂತ ಹೇಳಿದ್ದೆ. ಮಾರ್ಚ್ ಎಂಡ್ವರೆಗೂ ಸಹ ಅವರು ವೇಟ್ ಮಾಡ್ತಾರೆ. ಅಲ್ಲಿವರೆಗೂ ಬರುವಂಥ ಚಾನ್ಸಸ್ ಇದೆ ಆಲ್ಮೋಸ್ಟ್ ಮೆಸ್ಕಾಮ್ದು. ಇನ್ನು ಯಾವುದು ಬೆಸ್ಕಾಮ್ ನೋಡಿದಾದರೆ ಬೆಸ್ಕಾಮ್ದು ಈ ಮಂತೆ ಮುಗೀತು. ಬಂದರೆ ಇವತ್ತು ಬರ್ಬೋದು, ನಾಳೆ ನಾಡ್ದು. ಈ 3 ದಿನಲ್ಲಿ ಬಿಟ್ಟರೆ ಡೈರೆಕ್ಟು ನೆಕ್ಸ್ಟ್ ಮಂತ್. ಈ 3 ದಿನದಲ್ಲಿ ಬರುವಂಥ ಚಾನ್ಸಸ್ ಎಷ್ಟಿದೆ ಅಂತ ನೋಡಿದಾಗ ನಾನು ಹೇಳ್ತೀನಲ್ಲ, ಪ್ರತಿ ಕ್ಷಣವೂ 100%. ಈ ಒಂದು ಕ್ಷಣ ಆದರೂ ಬರ್ಬೋದು, ಇವತ್ತಾದರೂ ಬರ್ಬೋದು, ನಾಳೆ ಆದರೂ ಬರ್ಬೋದು, ನಾಡ್ದಾದ್ರೂ ಬರ್ಬೋದು. ಬಟ್ ಯಾವ ಬರುತ್ತೆ ಅಂತೇಳಿ ಗೊತ್ತಿಲ್ಲ, 100% ಗೊತ್ತಿಲ್ಲ. ಬಟ್ 100% ರಿಸಲ್ಟ್ ಬಂದೇ ಬರ್ತದೆ. ಯಾವುದೇ ಕ್ಷಣದಲ್ಲಾದರೂ ಸಹ ಬರ್ಬೋದು ಎಂಬುದು ಮಾತ್ರ ಹೇಳಬಲ್ಲೆ. ಎಕ್ಸಾಕ್ಟ್ ಇದೇ ದಿನಾಂಕ ಇದಕ್ಕೆ ಬರುತ್ತೆ ಅಂತೇಳಿ ಹೇಳೋಕ್ಕಾಗಲ್ಲ. ಅದು ಹೇಳ್ಬೇಕು ಅಂತಂತಂದರೆ ಒಂದು ಬಾರಿ ಲಾಸ್ಟ್ ಇಯರು ಇದೇ ಟೈಮಲ್ಲಿಯೇ 1:5 ರಿಸಲ್ಟ್ ಲಿಸ್ಟನ್ನು ಬಿಡ್ತಾಯಿದ್ರು. ಯಾರೋ ಬೆಸ್ಕಾಮ್ ಅವರು ಬೆಳಗ್ಗೆ ಕಾಲ್ ಮಾಡಿದರೆ ಇವತ್ತು ಬರುತ್ತೆ ನೋಡ್ರಿ, ಬಂದಿದೆ ನೋಡ್ರಿ ಅಂತ ಹೇಳಿದರು. ಅಂದರೆ ಸಾಯಂಕಾಲದಷ್ಟೊತ್ತಿಗೆ ರಿಸಲ್ಟ್ ಬಂತು. ಅಂದರೆ ಏನಪ್ಪ ಅಂತಂದರೆ ಆಫ್ಲೈನಲ್ಲಿ ರಿಸಲ್ಟನ್ನು ಪಬ್ಲಿಷ್ ಮಾಡ್ತಾರೆ ಫಸ್ಟು, ಆನಂತರ ಆನ್ಲೈನ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾವ ರೀತಿಯಪ್ಪ ಅಂತಂದರೆ ಈಗ ರಿಸಲ್ಟ್ ಲಿಸ್ಟ್ ರೆಡಿ ಆಗೋಣ, ಅವರು ಫಸ್ಟ್ ಬಿಡುವಂಥದ್ದು ಅಲ್ಲಿ ಅಫಿಷಿಯಲ್ ಏನು ಅವರ ನಿಗಮ ಇದೆಯೋ ಅಲ್ಲಿ ನೋಟಿಸ್ ಬೋರ್ಡಿಗೆ ಹಚ್ತಾರೆ ಸೆಲೆಕ್ಟೆಡ್ ಲಿಸ್ಟ್ನ. ಆ ನಂತರ ಇಲ್ಲಿ ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಾರೆ. ವೆಬ್ಸೈಟಿಗೆ ಸ್ವಲ್ಪ 1-2 ಅವರ್ಸ್ ಲೇಟ್ ಆಗ್ಬೋದು. ಮತ್ತು ಏನಾದರೂ ಸರ್ವರ್ ಬ್ಯುಸಿ ಇತ್ತು, ನೆಟ್ವರ್ಕ್ ಇಶ್ಯೂ ಇತ್ತು ಅಂತಂದರೆ ಸಾಯಂಕಾಲ ಒಂದು 10-12 ತಾಸು ಸಹ ಲೇಟ್ ಆಗ್ಬೋದು ಇಲ್ಲಿ ಆನ್ಲೈನಲ್ಲಿ ಅಪ್ಲೋಡ್ ಆಗೋದಕ್ಕೆ. ಆ ರೀತಿ ಸಹ ಆಗ್ತದೆ. ಓಕೆ, ಟೋಟಲಾಗಿ ಹೇಳೋದಾದರೆ ಬೆಸ್ಕಾಮ್ ಫಸ್ಟ್ ಬಂದೇ ಬರುತ್ತೆ ಸ್ನೇಹಿತರೆ, ವೇಟ್ ಮಾಡಿ. ಇನ್ನು ಮೆಸ್ಕಾಮ್ದು ಹೇಳಿದ್ನಲ್ಲ, ಮಾರ್ಚ್ ಎಂಡ್ ಅಷ್ಟೊತ್ತಿಗೆ ಬರುವಂಥ ಚಾನ್ಸ್ ಇದೆ, ವೇಟ್ ಮಾಡಿ. ಇನ್ನು ಹೆಸ್ಕಾಮ್ ಅವ್ರ ರಿಸಲ್ಟ್ ಬಂದುಬಿಟ್ಟು ಅವ್ರದ್ದು ಸಹ ಏಪ್ರಿಲಲ್ಲಿ ಬರ್ತದೆ ಸ್ನೇಹಿತರೆ. ಮಾರ್ಚಲ್ಲಿ ಬರಲ್ಲ, ಏಪ್ರಿಲಲ್ಲಿ ಬರ್ತದೆ. ನೀವು ಸಹ ವೇಟ್ ಮಾಡಿ. ಏಪ್ರಿಲು ಮೇವರೆಗೂ ಸಹ ಹೋಗುವಂಥ ಚಾನ್ಸ್ ಇದೆ ಹೆಸ್ಕಾಮ್ದು. ನೀವು ಇವ್ರದ್ದೆಲ್ಲ ಬಂದ ನಂತರ ನಿಮಗೆ ಬರುತ್ತೆ. ಅಷ್ಟು ಅಲ್ಲಿವರೆಗೂ ನಾವು ತೆರೆನೇ ಕೆಡಿಸ್ಕೋಬಿಟ್ರಿ. ಓಕೆ, ಇನ್ನು ಹೆಸ್ಕಾಮ್ ಅವರಿಗೆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ.
ಅದನ್ನು ಹೇಳ್ತೀನಿ ಮತ್ತು ಶೀಘ್ರದಲ್ಲಿಯೇ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಸದ್ಯ 3 ದಿನಗಳ ಕಾಲ ನಾನು ಯಾವುದೇ ರೀತಿಯಾದಂತಹ ವೀಡಿಯೋಗಳ ಮೂಲಕ ನಿಮಗೆ ಅಪ್ಡೇಟ್ ನೀಡೋಕ್ಕಾಗೋದಿಲ್ಲ ಕಾರಣಾಂತರಗಳಿಂದ. ಓಕೆ, ಇದು ಲಾಸ್ಟ್ ವೀಡಿಯೋ ಆಗಿರುತ್ತೆ. ಮತ್ತೆ ನಾನು ಅಪ್ಡೇಟ್ ನೀಡಿದರೂ ಸಹ ಒಂದು ಹೇಳಿಕೆ, ಈ 3 ದಿನದಲ್ಲಿ ರಿಸಲ್ಟ್ ಬಂದರೂ ಸಹ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವೀಡಿಯೋ ಬಂದುಬಿಟ್ಟು ಸಂಡೇ ಅಥವಾ ಮಂಡೇನೇ ಬರ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.